ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಮಂತ್ರಾಲಯದಲ್ಲಿ ಗುರುರಾಯರ 353ನೇ ಆರಾಧನಾ ಮಹೋತ್ಸವ ಪ್ರಾರಂಭ ಆಗಿದೆ. ಇದೇ ಭಾನುವಾರದಿಂದ ಪ್ರಾರಂಭ ಆಗಿರೋದು. ಆಗಸ್ಟ್ 24ರವರೆಗೆ ನಡೆಯಲಿದೆ. 7 ದಿನಗಳು ಈ ಆರಾಧನಾ ಮಹೋತ್ಸವ ಇರ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳು ವೃಂದಾವನವನ್ನ ಪ್ರವೇಶಿಸಿದ ದಿನದಂದು ಈ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಸಮಾಧಿಯನ್ನು ಪ್ರವೇಶಿಸುತ್ತಾರೆ. ಆ ಸಮಾಧಿಯನ್ನೇ ವೃಂದಾವನ ಎಂದು ಕರೆಯಲಾಗುತ್ತದೆ. ವೃಂದಾವನವನ್ನ ಪ್ರವೇಶಿಸಿದ ದಿನದಂದೇ ಈ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಇದು 353ನೇ ಆರಾಧನಾ ಮಹೋತ್ಸವ ಆಗಿದೆ. ನೀವು ಮಂತ್ರಾಲಯಕ್ಕೆ ಹೋಗುವುದಾದ್ರೆ ಮಂತ್ರಾಲಯಕ್ಕೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಬಸ್ ಸೌಲಭ್ಯ ಇದೆ. KSRTC ಬಸ್ಗಳಿವೆ, ಪ್ರೈವೇಟ್ನವರ ಬಸ್ಗಳು, ಖಾಸಗಿಯವರ ಬಸ್ಗಳು ಕೂಡ ತುಂಬಾ ಇದ್ದಾವೆ. ನೀವು ರೈಲಿನ ಮೂಲಕ ಹೋಗ್ತಾ ಇರೋದೇ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದೆ. ಮಠದಿಂದ ಒಂದು 15 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ನಿಮಗೆ ರೈಲ್ ಸಿಗ್ತದೆ. ನೀವು ಕರ್ನಾಟಕದ ಹಲವಾರು ಕಡೆಗಳಿಂದ ಅಲ್ಲಿಗೆ ರೈಲಿನ ಮೂಲಕ ಕೂಡ ಹೋಗ್ಬೋದು. ಈ ರೀತಿಯಲ್ಲಿ ನೀವು ಹೋಗ್ಬೋದು. ನಿಮ್ಮ ಊರಿಂದ ನಿಮ್ಗೆ ಅಲ್ಲಿಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಮ ಊರನ್ನ ತಿಳಿಸಿದ್ರೆ ಅಥವಾ ನಿಮ್ಮ ಜಿಲ್ಲೆನ ತಿಳಿಸಿದ್ರೆ ನಾವು ನಿಮಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಪೇಜ್ ಅನ್ನು ನೀವು ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ.